ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರನ್ನ ಈ ಪರಿಶುದ್ಧ ಬೆಳಗಿನ ಜಾವದಲ್ಲಿ ತುಂಬು ಹೃದಯದಿಂದ ವಂದಿಸುವವನಾಗಿದ್ದೇನೆ. ಕರ್ತನ ಈ ಕೃಪೆ ದಿವಸವನ್ನ ತಿರುಗಿ ನಾವು ಆತನ ಮಹಿಮೆಗಾಗಿ ಕಳೆಯುವುದಕ್ಕಾಗಿ ದೇವರಿಂದ ಕರೆಯಲ್ಪಟ್ಟಿರುವಂಥ ಜನರು ಯಾವುದೇ ಕಾರಣಕ್ಕೂ ಹಿಂದೆ ನೋಡುವಂಥವರಾಗಿರಬಾರ್ದು. ಪ್ರೇರೆ, ನಾವು ಲೋಟನ ಹೆಂಡತಿಯ ವಿಷಯದಲ್ಲಿ ನೋಡಿಕೊಂಡಿದ್ದೇವೆ. ಆಕೆ ಯಾವಾಗ ಹಿಂದಕ್ಕೆ ನೋಡಿದ್ಲೋ ಆಕೆ ಸಂಪೂರ್ಣವಾಗಿ ಉಪ್ಪಿನ ಸ್ತಂಭವಾಗಿ ಹೋದ್ಲು ಎಂಬುದಾಗಿ ನಾವು ನೋಡ್ಕೊಳ್ತೇವೆ. ಯಾವ ವಿಶ್ವಾಸಿ ಅವನು ಹಿಂದಕ್ಕೆ ನೋಡ್ತಾನೋ ಅವನ ಜೀವಿತ ಅದು ಎಷ್ಟು ಭಯಂಕರ ಅಂತಂದು ಹೇಳಿದ್ರೆ ದೇವರು ಆತನ ವಿಷಯದಲ್ಲಿ ಸಂತೋಷ ಪಡುವುದಕ್ಕೆ ಅಸಾಧ್ಯ. ನಾವು ಇಬ್ರಿಯರ ಬರೆದ ಪತ್ರಿಕೆ 10ನೇ ಅಧ್ಯಾಯದ 38ನೇ ವಚನದಲ್ಲಿ ನೋಡುವಾಗ, ಆದರೆ ನನ್ನವನಾಗಿರುವ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು, ಅವನು ಹಿಂದೆಗೆದರೆ ಅವನಲ್ಲಿ ನನಗೆ ಸಂತೋಷವಿರುವುದಿಲ್ಲ. ನೋಡ್ರಿ, ಈ ದಿವಸ ಎಷ್ಟೋ ಕ್ರೈಸ್ತರು ಅವರು ದೇವರ ವಿಷಯಗಳಲ್ಲಿ ಲಕ್ಷ್ಯ ಕೊಡುವುದಕ್ಕೆ ಒಂದು ಸಾರಿ ಮನಸ್ಸು ಮಾಡಿರ್ತಾರೆ, ನಂತರ ಅದರಲ್ಲಿ ಪೂರ್ಣವಾಗಿ ನೆಲೆಗೊಳ್ಳದೇ ಇರುವುದನ್ನು ನಾವು ನೋಡ್ಕೊಳ್ತೇವೆ. ಯಾರು ಆ ರೀತಿಯಲ್ಲಿ ನೆಲೆಗೊಳ್ಳುವುದಿಲ್ಲವೋ ಅವರು ಜೀವ ಸ್ವರೂಪನಾದ ದೇವರನ್ನ ಬಿಟ್ಟು ಹೋಗುವ ಅಪನಂಬಿಕೆ ಉಳ್ಳ ಕೆಟ್ಟ ಹೃದಯ ಅವರಲ್ಲಿ ಪ್ರವೇಶ ಮಾಡ್ತದೆ ಎಂಬುದಾಗಿ ಅದೇ ಇಬ್ರಿಯರ ಬರೆದ ಪತ್ರಿಕೆ 3ನೇ ಅಧ್ಯಾಯದ 12ನೇ ವಚನದಲ್ಲಿ ನಾವು ನೋಡ್ಕೊಳ್ತೇವೆ. ಪ್ರಿಯರೇ, ಈ ಕಾರಣ ಯಾರ ಹೃದಯದಲ್ಲಿ ಆ ಜೀವ ಸ್ವರೂಪನಾದ ದೇವರನ್ನ ಬಿಟ್ಟು ಹೋಗುವ ಅಪನಂಬಿಕೆ ಉಳ್ಳ ಕೆಟ್ಟ ಹೃದಯ ಪ್ರವೇಶ ಮಾಡ್ತದೋ ಅವರು ದೇವರಿಗಾಗಿ ಏನನ್ನು ಮಾಡುವುದಕ್ಕೆ ಅಸಾಧ್ಯ. ಒಂದು ಸಾರಿ ಯೇಸು ಬಹಳ ಸುಂದರವಾದಂಥ ದೃಷ್ಟಾಂತವನ್ನ ಕೊಟ್ಟರು. ನನ್ನ ಪ್ರಿಯರೇ, ಲೂಕನ ಬರೆದ ವಾರ್ತೆ 14ನೇ ಅಧ್ಯಾಯದ 26ನೇ ವಚನದಿಂದ 33 ವಚನಗಳವರೆಗೆ ಶಿಷ್ಯತ್ವದ ಒಂದು ಮಹಿಮೆಯ ಸಂಗತಿಗಳನ್ನೆಲ್ಲ ಅಲ್ಲಿ ಪ್ರಕಟಗೊಳಿಸಿರುವುದನ್ನು ನಾವು ನೋಡ್ಕೋತೇವೆ. ಒಬ್ಬ ಶಿಷ್ಯ ಆತನು ಹೇಗೆ ಇರಬೇಕು, ಆ ಶಿಷ್ಯ ಶಿಲುಬೆಯನ್ನು ಹೊರುವುದಕ್ಕೆ ಅವನ ಕಡೆ ಎಂಥ ಸಾಮರ್ಥ್ಯಗಳಿರಬೇಕೆಂಬುದಾಗಿ ಎಲ್ಲವನ್ನ ಯೇಸು ಪ್ರಕಟಗೊಳಿಸಿರುವುದನ್ನು ನಾವು ನೋಡ್ಕೊಳ್ತೇವೆ. ಆದರೆ ಕೆಲವರು ಆ ಒಂದು ಬುರುಜನ್ನ ಕಟ್ಟುವುದಕ್ಕೆ ಸಿದ್ಧ ಮಾಡ್ತಾರೆ, ಆದರೆ ಪೂರ್ಣವಾಗುವುದಕ್ಕೆ ಅವರಲ್ಲಿ ಮನಸ್ಸಿರುವುದಿಲ್ಲ ಎಂಬುದಾಗಿ ಸಹ ಯೇಸು ನೇರವಾಗಿ ಹೇಳಿದರು. ಅದೇ ಲೂಕನ ಬರೆದ ವಾರ್ತೆ 14ನೇ ಅಧ್ಯಾಯದ 30ನೇ ವಚನದಲ್ಲಿ ನಾವು ನೋಡುವ, ಈ ಮನುಷ್ಯನು ಕಟ್ಟಿಸುವುದಕ್ಕಂತೂ ತೊಡಗಿದನು, ಕೆಲಸ ಪೂರೈಸಲಾರದೆ ಹೋದನು ಎಂಬುದಾಗಿ ನಾವು ನೋಡ್ಕೋತೇವೆ. ಪ್ರೇರೆ, ಎಷ್ಟೋ ದೇವ್ರ ಮಕ್ಕಳು ಯೇಸುವಿನ ಮುಂದೆ ಬರ್ತಾರೆ, ಯೇಸುವನ್ನು ನಾನು ಹಿಂಬಾಲಿಸುವುದಕ್ಕೆ ಮನಸ್ಸುಳ್ಳವನಾಗಿದ್ದೇನೆ ಎಂಬುದಾಗಿ ಅವರು ಅನ್ಕೊಳ್ತಾರೆ. ಆದರೆ ಪೂರೈಸುವುದಕ್ಕೆ ಪೂರ್ಣವಾದ ಮನಸ್ಸಿಲ್ಲದೆ ಇರುವಾಗ, ಕಷ್ಟಗಳು, ದುಃಖಗಳು, ಸಮಸ್ಯೆಗಳು ಬರುವಾಗ ಯೇಸುವನ್ನ ಬಿಟ್ಟು ಹಿಂದಕ್ಕೆ ಹೋಗುವಂತ ಅನೇಕ ವಿಷಯಗಳು ಅವರಲ್ಲಿ ತುಂಬಿ ಹಾಕಲ್ಪಡುವುದರಿಂದ ಅವರು ಯೇಸುವನ್ನ ಅಲ್ಲಗಳೆದು ಹೋಗ್ತಾರೆ ಎಂಬುದಾಗಿ ನೇರವಾಗಿ ಇಲ್ಲಿ ವಾಕ್ಯ ನಮಗೆ ಕಲಿಸಿಕೊಡುವುದನ್ನು ನಾವು ನೋಡ್ಕೋತೇವೆ. ಅದಕ್ಕಾಗಿ ಪ್ರಿಯ ದೇವ ಜನರೇ, ನಾವು ಬಹಳಷ್ಟು ಲಕ್ಷ್ಯಕ್ಕೆ ತಂದುಕೊಳ್ಬೇಕು. ಕರ್ತನು ನಮ್ಮನ್ನ ಕರೆದಿದ್ದಾನೆ. ನಾವು ಆತನ ಮಹಿಮೆಗಾಗಿ ಯೇಸುವಿನಂತೆ ಈ ಭೂಮಿಯ ಮೇಲೆ ಜೀವಿಸುವುದಕ್ಕಾಗಿ, ಆತನ ಶಿಷ್ಯತ್ವದಲ್ಲಿ ಆತನ ಪ್ರಭಾವದಿಂದ ತುಂಬಲ್ಪಟ್ಟವರಾಗಿ ಆತನ ಮಹಿಮೆಯನ್ನು ಲೋಕಕ್ಕೆ ಸಾರುವ ಮಕ್ಕಳಾಗಿ ಬದುಕಬೇಕೆಂದು ಆತನು ನಮ್ಮನ್ನ ಈ ಲೋಕದಲ್ಲಿ ಕರೆದಿದ್ದಾರೆ. ಆದರೆ ನಮ್ಮ ಕರೆಯನ್ನು ನಾವು ಅಲಕ್ಷ್ಯ ಮಾಡಿದರೆ ನಾವು ನಮ್ಮನ್ನ ಮೋಸಗೊಳಿಸಿಕೊಳ್ತೇವೆ, ದೇವರಿಗೆ ಅವಮಾನ ತರುವಂತ ಒಂದು ಜೀವಿತವನ್ನು ನಾವು ಸಾಗಿಸ್ತೇವೆ ಎಂಬುದಾಗಿ ದೇವರ ವಾಕ್ಯ ನೇರವಾಗಿ ಹೇಳುವುದನ್ನು ನಾವು ನೋಡ್ಕೊಳ್ತೇವೆ. ಈ ಕಾರಣ ಯಾರು ನೇಗಿಲ ಮೇಲೆ ಕೈ ಹಾಕಿ ಹಿಂದಕ್ಕೆ ನೋಡುತ್ತಾರೋ ಅವರು ದೇವರ ರಾಜ್ಯಕ್ಕೆ ತಕ್ಕವರಲ್ಲ, ದೇವರ ರಾಜ್ಯ ಅವರಲ್ಲಿ ಇರುವುದಕ್ಕೆ ಅಸಾಧ್ಯ ಎಂಬುದಾಗಿ ಲೂಕನ ಬರೆದ ಸುವಾರ್ತೆ 9ನೇ ಅಧ್ಯಾಯದ 62ನೇ ವಚನದಲ್ಲಿ ನಾವು ನೇರವಾಗಿ, ಯಾವನಾದರೂ ನೇಗಿಲ ಮೇಲೆ ತನ್ನ ಕೈಯನ್ನು ಹಾಕಿ ಹಿಂದಕ್ಕೆ ನೋಡಿದರೆ ಅವನು ದೇವರ ರಾಜ್ಯಕ್ಕೆ ತಕ್ಕವನಲ್ಲ, ದೇವರ ರಾಜ್ಯ ಅವನಲ್ಲಿ ಇರುವುದಕ್ಕೆ ಅಸಾಧ್ಯ ಎಂಬುದನ್ನು ನಾವು ನೇರವಾಗಿ ನಾವು ನೋಡ್ಕೊಳ್ತೇವೆ. ಪ್ರಿಯಾನಂದೇವ ಜನರು, ಈ ಕಾರಣ ನಾವು ಎಲ್ಲಿಯಾದರೂ ಕರ್ತನು ಕರೆಯುವ ಒಂದು ವಿಷಯದಲ್ಲಿ ನಾವು ಆಲಸ್ಯಗಾರರಾಗಿದ್ದೇವೋ ಅಥವಾ ಹಗುರ ಭಾವನೆ ಉಳ್ಳವರಾಗಿದ್ದೇವೋ ಎಂಬುದಾಗಿ ನೋಡಿಕೊಳ್ಬೇಕು. ಯಾವಾಗ ನಾವು ಹಗುರ ಭಾವನೆ ಉಳ್ಳವರಾಗಿ ನಾವು ಕಂಡು ಬರ್ತೇವೋ ಆವಾಗ ನಾವು ದೇವರನ್ನ ಅವಮಾನ ಮಾಡುವಂಥವರಾಗಿರ್ತೇವೆ, ದೇವರ ರಾಜ್ಯಕ್ಕೆ ಸಂಬಂಧಪಟ್ಟವರಾಗಿರುವುದಕ್ಕೆ ನಮ್ಮ ಕಡೆ ಅಸಾಧ್ಯ. ನಾವು ದೇವರನ್ನ ಹಾಸ್ಯ ಮಾಡುವ ರೀತಿಯಲ್ಲಿ ಅನೇಕ ಜನರು ದೂಷಣೆ ಮಾಡುವುದಕ್ಕೆ ನಾವೇ ಕಾರಣರಾಗಿರ್ತೇವೆ ಮತ್ತು ನಮ್ಮಲ್ಲಿ ಆ ಅಪನಂಬಿಕೆಯುಳ್ಳ ಕೆಟ್ಟ ಹೃದಯ
ಹುಟ್ಟಿ ನಾವು ದೇವರನ್ನ ಸ್ಲೋ ಆಗಿ ಹಗುರವಾಗಿ ನಾವು ಬಿಟ್ಟು ದೂರಕ್ಕೆ ಹೋಗುವುದಕ್ಕೆ ಸಾಧ್ಯ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಈ ಕಾರಣ ನಾವು ಬಹಳಷ್ಟು ಎಚ್ಚರಿಕೆ ವಹಿಸೋಣ. ದೇವರು ನಮ್ಮನ್ನು ಕರೆದಿದ್ದಾರೆ ಪ್ರಿಯರೇ. ಆ ಕರೆಯುವಿಕೆಗೆ ಹೇಗೆ ನಾವು ನಿಂತು ಜೀವಿಸ್ತಾ ಇದ್ದೇವೆ ಎಂಬುದಾಗಿ ನಮ್ಮನ್ನು ಪರೀಕ್ಷಿಸಿಕೊಳ್ಳುತ್ತಾ ಕರ್ತನ ಮುಂದೆ ನಮ್ಮನ್ನು ತಗ್ಗಿಸಿಕೊಳ್ಳೋಣ. ನಾವು ಆ ರೀತಿಯಲ್ಲಿ ಒಳ್ಳೆಯ ಒಂದು ಜೀವಿತವನ್ನು ಸಾಗಿಸುವಂತೆ ಕರ್ತನು ನಮಗೆ ಸಹಾಯ ಕೊಡಲಿ. ಆ ರೀತಿಯಲ್ಲಿ ಆಗುವಂತೆ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು.